ಬಿಸಿ ಅನ್ನಕ್ಕೆ ತುಪ್ಪ ಈ ಚಟ್ನಿ ಪುಡಿ ಹಾಕೊಂಡು ತಿಂತಾ ಇದ್ರೆ ಆಹಾ, ಒಂದು ಪ್ಲೇಟ್ ಅಲ್ಲ 2 ಪ್ಲೇಟ್ ಅನ್ನನ ನೀವು ಈ ಪುಡಿ ಜೊತೆ ತುಪ್ಪ ಹಾಕೊಂಡು ಚೆನ್ನಾಗಿ ತಿಂದ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನ ವಿಲಾಸಂ. ನಾನು ಸುಷ್ಮಾ. ಇವತ್ತು ಹುರುಳಿಕಾಳಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣವಾ? ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡಿ. ಮೊದಲಿಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. ಇದಕ್ಕೆ 4 ರಿಂದ 5 ಬೇಡಗಿ ಮೆಣಸಿನಕಾಯಿ ಹಾಕೊಂಡು ಹುರ್ಕೊಳ್ಬೇಕಾಗುತ್ತೆ. ಲೋ ಫ್ಲೇಮ್ನಲ್ಲಿ ಗರಿಗರಿಯಾಗಿ ಹುರ್ಕೊಳ್ಬೇಕು, ಇಲ್ಲ ಅಂದರೆ ಜಾರ್ಗೆ ಹಾಕಿದಾಗ ಸರಿಯಾಗಿ ಪುಡಿ ಆಗೋದಿಲ್ಲ. ಆದರೆ ತುಂಬ ಸೇರಿಸಬೇಡಿ. ಈಗ ನಾನು ಅರ್ಧ ಕಪ್ಪಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಎಣ್ಣೆ ಇಲ್ಲದೇ ಹಾಗೆ ಹುರಿತಾರೆ, ಆದರೆ ಎಣ್ಣೆ ಹಾಕಿ ಹುರಿಯೋದ್ರಿಂದ ಒಳ್ಳೆ ಕಡಲೆ ಪುಡಿ ಥರ ಸ್ಮೆಲ್ ಬರುತ್ತೆ. ನೋಡಿ, ಇಷ್ಟಾದರೆ ಸಾಕು. ಆಯಿಲ್ ಎಲ್ಲ ಡ್ರೈ ಆಗಿಬಿಟ್ಟಿತ್ತು, ಅದಕ್ಕೆ ನಾನು 1 ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಕೂಡ ಮೇಲ್ಗಡೆ ಸಿಪ್ಪೆ ಬಿಚ್ಕೊಳ್ಳೋವರೆಗೂ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಯಾವುದೂ ಕೂಡ ಹೈ ಫ್ಲೇಮ್ನಲ್ಲಿ ಹುರಿಬೇಡ್ರಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಎಣ್ಣೆ ಇಲ್ಲದೇ ಹುರ್ಕೊಳ್ಬೇಕು. ಇದು ತುಂಬ ಲೋ ಫ್ಲೇಮ್ನಲ್ಲಿ ಹುರಿಬೇಕು. 1-2 ರಿಂದ 3 ಸೆಕೆಂಡ್ ಹುರಿದ್ರೆ ಸಾಕೋದು, ಗರಿ ಗರಿ ಆಗಿಬಿಡುತ್ತೆ. ಈಗ ನಾನು 12 ರಿಂದ 15 ಕರಿಬೇವು ಎಲೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ತೊಳ್ಕೊಂಡು ಒಣಗಿಸ್ಕೊಂಡು ಹಾಕ್ಕೊಂಡಿರೋದು. ಸ್ಟವ್ ಆಫ್ ಮಾಡಾದ್ಮೇಲೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ಪುಡಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಹಾಕೋದ್ರಿಂದ ರುಚಿ ಹೋಟೆಲ್ ಸ್ಟೈಲಲ್ಲಿ ಇರುತ್ತೆ, ಆದರೆ ಸ್ಟೋರ್ ಜಾಸ್ತಿ ದಿನ ಮಾಡೋಕ್ಕಾಗಲ್ಲ. ಒಂದು 15 ದಿನ ಮಾಡ್ಕೊಳ್ಬೋದು. ಕೊಬ್ಬರಿ ಹಾಕ್ದೇ ನೀವು ಪೌಡರ್ ಮಾಡಿಕೊಂಡ್ರೆ 1 ತಿಂಗಳು ಇಟ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈಗ ನಾನು ಹುರ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಜಾರ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹದವಾಗಿ ಹುರಿದಿದ್ರೆ ಹುರುಳಿ ಚಟ್ನಿ ಪುಡಿ ತುಂಬ ರುಚಿಯಾಗಿ ಬರುತ್ತೆ. ಅದರಲ್ಲೂ ಶೇಂಗಾ ಹಾಕಿರೋದ್ರಿಂದ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಹೋಟೆಲಲ್ಲಿ ನೋಡಿರ್ಬೋದು, ಇಡ್ಲಿ ಮೇಲೆ ಚಟ್ನಿ ಪುಡಿ ಹಾಕಿ ತುಪ್ಪ ಹಾಕಿ ಕೊಡ್ತಾರೆ, ಗೀ ಪುಡಿ ಇಡ್ಲಿ ಅಂತ. ಅದೇ ರೀತಿ ಸೇಮ್ ಟೇಸ್ಟ್ ಇರುತ್ತೆ. ನಾನೀಗ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆ 4 ರಿಂದ 5 ಎಸಳು ಬೆಳ್ಳುಳ್ಳಿ, 1 ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, ನೀಟಾಗಿ ನಾರು ತೆಗೆದು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/4 ಟೀ ಸ್ಪೂನ್ ಅಷ್ಟು ಹಿಂಗು. ಇದನ್ನಿಷ್ಟು ಹಾಕ್ಕೊಂಡು ನಾವು ತರಿಯಾಗಿ ರುಬ್ಕೊಳ್ಳೋಣ. ನೀವು ಈ ಚಟ್ನಿ ಪುಡಿನ ಅನ್ನ, ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಇರುತ್ತೆ. ತುಂಬ ನೈಸಾಗಿ ರುಬ್ಬಕ್ಕೆ ಹೋಗಬೇಡಿ, ತುಂಬ ಮೆತ್ತಗಾಗಿ ಅಂಟ್ಕೊಂಡು ಬಿಡುತ್ತೆ. ನೋಡಿ, ಇಷ್ಟು ತರಿ ಇರಬೇಕು, ಈ ರೀತಿ ಸಿಗಬೇಕು. ಅದು ಸಣ್ಣ ಪುಡಿಯಾಗೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಅರ್ಧ ಕಪ್ ಹುರುಳಿಕಾಳಲ್ಲಿ ನನಗೆ 1 ಕಪ್ ಅಷ್ಟು ಚಟ್ನಿ ಪುಡಿ ಸಿಕ್ಕಿದೆ. ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಅವಾಗವಾಗ ತುಂಬ ರುಚಿಯಾಗಿರುತ್ತೆ, ಹೋಟೆಲ್ ಸ್ಟೈಲಲ್ಲೇ. ಖಂಡಿತವಾಗಿ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಲೇಬೇಕು. ತುಂಬ ಈಸಿಯಾಗಿದೆ, ಮನೆಯಲ್ಲೇ ಇರೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಆರಾಮಾಗಿ ಸಿಗುತ್ತೆ. ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹೊಸಬ್ರು ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.